ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಶೆಲ್ ಸಾರ್ಟ್ ಅಲ್ಗೋರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಶೆಲ್ ಸಾರ್ಟ್ ಅಲ್ಗೋರಿದಮ್ ಏನಿದೆ ಇದು ಒಂಥರ ಇಂಪ್ರೂವೈಸ್ಡ್ ಇನ್ಸರ್ಷನ್ ಸಾರ್ಟ್ ಅಲ್ಗೋರಿದಮ್ ಅಂತ ಕೂಡ ನಾವು ಕರಿಬಹುದು. ಯಾಕಂತಂದ್ರೆ ಇನ್ಸರ್ಷನ್ ಸಾರ್ಟ್ ಅಲ್ಲಿ ಏನ್ ಮಾಡ್ತಾ ಇದ್ವಿ, ನಾವು ಅಡ್ಜಸೆಂಟ್ ಆಗಿರುವಂತಹ ಎಲಿಮೆಂಟ್ ಗಳನ್ನ ಕಂಪೇರ್ ಮಾಡ್ತಾ ಇದ್ವಿ. ಅಂದ್ರೆ ಪಕ್ಕದಲ್ಲಿರುವಂತಹ ಎಲಿಮೆಂಟ್ ಗಳನ್ನ ಕಂಪೇರ್ ಮಾಡಿ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ತಾ ಇದ್ವಿ. ಆದ್ರೆ ಈ ಶೆಲ್ ಸಾರ್ಟ್ ಇಂದ ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ ನಂಬರ್ ಆಫ್ ಸ್ಟೆಪ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂತ ಅಂದ್ರೆ ನಾವಿಲ್ಲಿ ಅಡ್ಜಸೆಂಟಿಗಿನ್ನ ಒಂದು ಗ್ಯಾಪ್ ಅನ್ನ ಕ್ರಿಯೇಟ್ ಮಾಡ್ಕೊಂತೀವಿ. ದೂರ ಇರುವಂತ ಎಲಿಮೆಂಟ್ ಗಳನ್ನು ನಾನು ಕಂಪೇರ್ ಮಾಡಬಹುದು ಈಸಿಯಾಗಿ. ಅವಾಗ ಏನಾಗುತ್ತೆ, ನನಗೆ ನಂಬರ್ ಆಫ್ ಸ್ಟೆಪ್ಸ್ ಕೂಡ ಕಡಿಮೆ ಆಗುತ್ತೆ, ಟೈಮ್ ಕಾಂಪ್ಲೆಕ್ಸಿಟಿ ಕೂಡ ಕಡಿಮೆ ಆಗುತ್ತೆ. ಈಗ ನೋಡಿ, ಫಸ್ಟ್ ಸ್ಟೆಪ್ಸ್ ಅನ್ನ ಯಾವ ರೀತಿ ಫಾಲೋ ಮಾಡಬೇಕು. ಮೊದಲಿಗೆ ಒಂದು ನೇಮ್ ಅನ್ನ ಕೊಡಬೇಕು ಕೊಟ್ಟಿರುವಂತಹ ಅರೆಗೆ. ಯಾಕಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೇನೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡೋದು ಎಕ್ಸಾಮಿನೇಷನ್ ಅಲ್ಲಿ. ಎಕ್ಸ್ ಅಂತ ಕೊಟ್ಟಿದ್ದೀನಿ, ನೀವು ಯಾವುದೇ ಒಂದು ವೇರಿಯೇಬಲ್ ಆದ್ರೂ ಯೂಸ್ ಮಾಡಬಹುದು. ನೆಕ್ಸ್ಟ್ ಇಂಡೆಕ್ಸಿಂಗ್ ಅನ್ನ ಶುರು ಮಾಡಿ. 0 1 2 3 4 5 6 7 8. ಸೊ ಇವಾಗ 0 ಇಂದ 8 ಅಂತಂದ್ರೆ ಟೋಟಲ್ ಲೆಂತ್ ಆಫ್ ದಿ ಗಿವನ್ ಅರೇ ಏನಾಯ್ತು 9. 0 to 8 ಅಂದ್ರೆ 1 2 3 4 5 6 7 8 9. ಸೊ ಇವಾಗ 9 ಆಯ್ತು. ನಾನು ಹೇಳಿದೆ ಗ್ಯಾಪ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಕಂಪೇರ್ ಮಾಡ್ತಾ ಹೋಗ್ತೀವಿ. ಸೊ ಗ್ಯಾಪ್ ಅನ್ನ ಯಾವ ರೀತಿ ಕಂಡುಹಿಡ್ಕೊಳ್ಳೋದು. ಸೊ ಇದು ಫೇಸ್ ನಂಬರ್ 1. ಸೊ ಡಿಫರೆಂಟ್ ಫೇಸಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಆಲ್ಮೋಸ್ಟ್ ಶೆಲ್ ಸಾರ್ಟ್ ಅಲ್ಗೋರಿದಮ್ ಅನ್ನ ನಾವು ಇನ್ಕ್ರೀಸಿಂಗ್ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅಲ್ಲೇ ಸಾರ್ಟ್ ಮಾಡ್ತೀವಿ, ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಎಕ್ಸಾಮಿನೇಷನ್ ಅಲ್ಲಿ ಕೇಳೋದು. ಈಗ ಗ್ಯಾಪ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು. ಗ್ಯಾಪ್ ವಿಲ್ ಬಿ ಈಕ್ವಲ್ ಟು n ಡಿವೈಡೆಡ್ ಬೈ 2. n ವ್ಯಾಲ್ಯೂ ಏನಪ್ಪ ಇವಾಗ ಇರೋದು 9. ಸೊ 9 ಡಿವೈಡೆಡ್ ಬೈ 2 ಅಂತ ಅಂದ್ರೆ ಎಷ್ಟಾಯ್ತು 4.5. ಸೊ 4.5 ಅಂತ ತೊಗೊಳಕ್ಕಾಗಲ್ಲ. ಅವಾಗ ಏನ್ ಮಾಡ್ತೀವಿ, ಲೋಯರ್ ಕೇಸ್ ಅಂತಂದ್ರೆ 4.5 ಗಿನ್ನ ಒಂಚೂರು 0.5 ಕಡಿಮೆ ಇರೋದು ಎಷ್ಟು, ನಿಯರ್ ಒನ್ ಹೋಲ್ ನಂಬರ್ ಆಗಿರುವಂತದ್ದು 4. ಸೊ 4 ಅನ್ನ ತಗೊಂಡ್ವಿ. ಇವಾಗ ಏನ್ ಮಾಡಬೇಕು, 4 ಡಿಜಿಟ್ಸ್ ಅನ್ನ ಕಂಪೇರ್ ಮಾಡ್ತಾ ಹೋಗ್ತೀವಿ. ನೋಡಿ, ಐ ಮೊದಲನೇ ಎಲಿಮೆಂಟ್, ಮೊದಲನೇದಕ್ಕೆ ಐ ಅಂತ ಕೊಟ್ಟು ಇವಾಗ ಏನಾಯ್ತು, ಗ್ಯಾಪ್ 4 ಡಿಜಿಟ್ಸ್ ಇಂದು ಗ್ಯಾಪ್ ಕ್ರಿಯೇಟ್ ಆಯ್ತು. 1 2 3 4. ಸೊ ಜೆ ಅಂತ ಇಲ್ಲಿ ಕೊಡ್ತೀವಿ. ಐ ಮೊದಲನೇದು, ಜೆ ಏನಾಯ್ತು 4 ಗ್ಯಾಪ್ಸ್ ಅಲ್ಲಿ ಕ್ರಿಯೇಟ್ ಆಯ್ತು. ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಐ ಮತ್ತೆ ಜೆ ಅನ್ನ ಕಂಪೇರ್ ಮಾಡಿ. ಏನಾದ್ರೂ ಐ ವ್ಯಾಲ್ಯೂ ಗ್ರೇಟರ್ ದೆನ್ ಜೆ ಆದ್ರೆ ಮಾತ್ರ ಸ್ವ್ಯಾಪ್ ಮಾಡ್ತೀವಿ, ಇಲ್ಲ ಅಂತಂದ್ರೆ ಏನು ಮಾಡಲ್ಲ. ಐ ವ್ಯಾಲ್ಯೂ ಎಷ್ಟು 23, ಜೆ ವ್ಯಾಲ್ಯೂ ಎಷ್ಟು 31. ಐ ವ್ಯಾಲ್ಯೂ ಜೆ ವ್ಯಾಲ್ಯೂಗಿನ್ನ ದೊಡ್ಡದಾಗಿದೆಯಾ, ಇಲ್ಲ. ಸೊ ಇವಾಗ ಏನ್ ಮಾಡಬೇಕು, ನೆಕ್ಸ್ಟ್ ಜಂಪ್ ಮಾಡಬೇಕು. ಅಂದ್ರೆ ಐ 1 ಪ್ಲಸ್ ಜಂಪ್ ಆಗುತ್ತೆ, ಅದೇ ರೀತಿ ಜೆ ಕೂಡ 1 ಪ್ಲಸ್ ಜಂಪ್ ಆಯ್ತು. ನೋಡಿ ಇವಾಗ 29 ಮತ್ತೆ 7. 29 ಜೆ 7ಗಿನ್ನ ದೊಡ್ಡದ ಚಿಕ್ಕದ, ದೊಡ್ಡದು. ಸೊ ದೊಡ್ಡದಿದ್ರೆ ಏನ್ ಮಾಡಬೇಕು, ಅವರಿಬ್ರು ಕೂಡ ನಾನು ಸ್ವ್ಯಾಪ್ ಮಾಡಬೇಕು. ಸೊ 23 ಹಾಗೆ ಉಳ್ಕೊಳುತ್ತೆ. ನೆಕ್ಸ್ಟ್ 29 ಜಾಗಕ್ಕೆ 7 ಬಂತು, 15 ಅದೇ ರೀತಿ ಉಳಿತು, 19 ವಿಲ್ ಬಿ ಸೇಮ್, 31 ವಿಲ್ ಬಿ ಸೇಮ್, 7 ಪ್ಲೇಸಿಗೆ 29. ನೆಕ್ಸ್ಟ್ 9 ವಿಲ್ ಬಿ ಸೇಮ್, 5 ವಿಲ್ ಬಿ ಸೇಮ್, 2 ವಿಲ್ ಬಿ ಸೇಮ್. ಸೊ ಇವಾಗ ಇಷ್ಟ ಆಯ್ತು. ಈಗ ನನ್ನ ಐ ಎಲ್ಲಿತ್ತು, ಇಲ್ಲಿತ್ತು, ಈ ಪ್ಲೇಸ್ ಅಲ್ಲಿ ಸ್ವ್ಯಾಪ್ ಆದ್ರೂ ಕೂಡ ಐ ಮತ್ತೆ ಜೆ ಅದೇ ಪ್ಲೇಸ್ ಅಲ್ಲಿ ಇರುತ್ತೆ, ನಂಬರ್ ಮಾತ್ರ ಸ್ವ್ಯಾಪ್ ಆಗೋದು. ಐ ಮತ್ತೆ ಜೆ ಇಲ್ಲಿತ್ತು, ಸ್ವ್ಯಾಪ್ ಆಯ್ತು ಆಲ್ರೆಡಿ. ಇವಾಗ ಏನ್ ಮಾಡಬೇಕು, 1 ಸ್ಟೆಪ್ ಮುಂದೆ, ಐ ಕೂಡ 1 ಜಂಪ್ ಆಗುತ್ತೆ, ಜೆ ಕೂಡ 1 ಪ್ಲಸ್ ಜಂಪ್ ಆಯ್ತು. 15 ಮತ್ತೆ 9, ಐ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ ಜೆ ವ್ಯಾಲ್ಯೂ, 15 ಇಸ್ ಗ್ರೇಟರ್ ದೆನ್ 9. ಸೊ ಏನ್ ಮಾಡಬೇಕು, ಸ್ವ್ಯಾಪ್ ಮಾಡಬೇಕು. ಸೊ ನಾನು ಜಾಸ್ತಿ ಸ್ಟೆಪ್ ಆಗುತ್ತೆ, ನಾನು ಇಲ್ಲೇ ತೋರಿಸ್ತಾ ಹೋಗ್ತೀನಿ, ನೀವು ಕಂಟಿನ್ಯೂಷನ್ ಬರಿತಾ ಹೋಗಿ, ಇಲ್ಲಾಂದ್ರೆ ವಿಡಿಯೋ ತುಂಬಾ ಲೆಂತಿ ಆಗ್ತಾ ಹೋಗುತ್ತೆ. ಸೊ 15 ಮತ್ತೆ 9 ಅನ್ನ ಸ್ವ್ಯಾಪ್ ಮಾಡ್ತೀವಿ. 9 ಇಲ್ಲಿ ಬಂತು, 15 ಇಲ್ಲಿ ಬಂತು. ಈಗ ಐ ಮತ್ತೆ ಜೆ ಅನ್ನ 1 ಪ್ಲಸ್ ಜಂಪ್ ಮಾಡಬೇಕು. ಐ ಇಲ್ಲಿ ಹೋಗುತ್ತೆ, ಜೆ ಇಲ್ಲಿ. ಸೊ ಇವಾಗ ನೋಡಿ 19 ಮತ್ತೆ 5 ಎರಡನ್ನು ಕಂಪೇರ್ ಮಾಡಿ. 19 ಮತ್ತೆ 5, ಐ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ ಜೆ ವ್ಯಾಲ್ಯೂ. ಸೊ ಏನ್ ಮಾಡ್ಬೋದು, 19 ಮತ್ತೆ 5 ಅನ್ನ ಸ್ವ್ಯಾಪ್ ಮಾಡ್ತೀವಿ. 5 ಜಾಗಕ್ಕೆ 19, 19 ಜಾಗಕ್ಕೆ 5. ನೆಕ್ಸ್ಟ್ 1 ಪ್ಲಸ್ ಜಂಪ್ ಮಾಡಿ, ಐ ಮತ್ತೆ ಜೆ, ಐ ಜೆ. ಸೊ ಇವಾಗ ನೋಡಿ 31, ಇಲ್ಲಿ 2 ಇದೆ. ಸೊ ಇವಾಗ ನಾನು ಸ್ವ್ಯಾಪ್ ಮಾಡ್ಬೋದಾ, ಯಾಕಂದ್ರೆ ಐ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ ಜೆ ವ್ಯಾಲ್ಯೂ. ಸೊ
ಸೊ 2 ಮತ್ತೆ 31 ಎರಡು ಕೂಡ ಸ್ವ್ಯಾಪ್ ಆಗ್ತವೆ. ಇನ್ನೊಂದನ್ನ ಹೇಳ್ಕೊಡ್ತೀನಿ ನೋಡಿ, ನಾವು ಮುಂದೆ ಮಾತ್ರ ಕಂಪೇರ್ ಮಾಡಲ್ಲ, ಹಿಂದೆ ಕೂಡ ಕಂಪೇರ್ ಮಾಡ್ತೀವಿ. ಗ್ಯಾಪ್ ಎಷ್ಟಿರೋದು 4. ಸೊ ಐ ಇಂದ 4 ಡಿಜಿಟ್ ಹಿಂದೆ ಹೋದ್ರೆ ಮಾತ್ರ ನನಗೆ ಕಂಪ್ಯಾರಿಸನ್ ಮಾಡೋಕ್ಕಾಗೋದು. ಯಾಕಂತಂದ್ರೆ ನಾನು ಐ ನ ಇಲ್ಲಿ ಇಟ್ಕೊಂಡಿದ್ದೀನಿ ಅಂತ ಅನ್ಕೊಳ್ಳಿ, 4 ಡಿಜಿಟ್ ಹಿಂದೆ ಹೋಗ್ಬೇಕು, 1 2 ಎರಡೇ ಇರೋದು. ಸೊ 4 ಡಿಜಿಟ್ ಇದ್ರೆ ಮಾತ್ರ ನಾವು ಕಂಪೇರ್ ಮಾಡೋದಕ್ಕೆ ಆಗೋದು. ನೋಡಿ ಐ ಇಂದ 1 2 3 4. ಸೊ ಇವಾಗ ಇದಕ್ಕೊಂದು ಡಾಟ್ ಇಟ್ಕೊಳ್ಳಿ, ಜೆ ಅಂತ ಏನು ಇಟ್ಕೋಬೇಡಿ. 23 ಮತ್ತೆ 2. ಸೊ 23 ಇಸ್ ಗ್ರೇಟರ್ ದೆನ್ 2 ಅಲ್ವಾ. ಸೊ ಇನ್ಕ್ರೀಸಿಂಗ್ ಆರ್ಡರ್ ಆಗಬೇಕು ಅಂದ್ರೆ ಏನಾಗಬೇಕು, 23 ಮತ್ತೆ 2 ಎರಡು ಕೂಡ ಸ್ವ್ಯಾಪ್ ಆಗಬೇಕು. 2 ಇಲ್ಲಿ ಬಂತು, 23 ಇಲ್ಲಿ ಬಂತು. ಯಾವಾಗ ಈ ರೀತಿ ಮಾಡಬೇಕು, ಗ್ಯಾಪ್ ವ್ಯಾಲ್ಯೂ ಎಷ್ಟಿರುತ್ತೆ ಅಷ್ಟು ಬಂದಾಗ, ಅಂದ್ರೆ ನನಗೆ ಹಿಂದೆ ಹೋದ್ರೂ ಕೂಡ ಒಂದು ಡಿಜಿಟ್ ಸಿಗುತ್ತೆ ಅಂತ ಗೊತ್ತಾದಾಗ. ಇಲ್ಲಿ ಗ್ಯಾಪ್ 4 ಇತ್ತು, 4 ಡಿಜಿಟ್ ಹಿಂದೆ ಹೋದ್ರೆ ನನಗೆ ವ್ಯಾಲ್ಯೂ ಸಿಗುತ್ತೆ ಅಂತ ನನ್ಗೆ ಗೊತ್ತಾಯ್ತು. ಅದಕ್ಕೋಸ್ಕರ ಇಲ್ಲೋದೆ ವ್ಯಾಲ್ಯೂ ದೊಡ್ಡದಾಗಿತ್ತು, ಅದಕ್ಕೆ ಸ್ವ್ಯಾಪ್ ಮಾಡಿದೆ, ಅಷ್ಟೇ ಸಿಂಪಲ್. ಈಗ ಜೆ ಏನಾಗಿದೆ, ಕೊನೆಗೆ ಬಂದಿದೆ. ಸೊ ಜೆ ಕೊನೆಯ ಲೆಟರ್ ಅನ್ನ ಟಚ್ ಆದ ತಕ್ಷಣ ಏನ್ ಮಾಡಬೇಕು, ನಾನು ನೆಕ್ಸ್ಟ್ ಫೇಸ್ಗೆ ಹೋಗ್ಬೇಕು. ಸೊ ಇವಾಗ ಫೇಸ್ 2 ಸರಿನಾ. ಫೇಸ್ 2 ಸ್ಟೆಪ್ 2 ಏನಾದ್ರೂ ತಗೊಳ್ಳಿ. ಈಗ ಮತ್ತೆ ಗ್ಯಾಪ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ಗ್ಯಾಪ್ ವ್ಯಾಲ್ಯೂ ಎಷ್ಟಿತ್ತಪ್ಪ, 4. ಸೊ 4 ಡಿವೈಡೆಡ್ ಬೈ 2 ಅದರ ಅರ್ಧ ಆಗುತ್ತೆ. ಸೊ 4 ಡಿವೈಡೆಡ್ ಬೈ 2 ಅಂತ ಅಂದ್ರೆ ಎಷ್ಟಾಯ್ತು, 2 ಅಲ್ವಾ. ಇವಾಗ ಅಂದ್ರೆ ಏನಾಯ್ತು, ಐ ಮತ್ತೆ ಜೆ ಗೆ ಡಿಫರೆನ್ಸ್ ಗ್ಯಾಪ್ ಎಷ್ಟಿರುತ್ತೆ, 2 ಡಿಜಿಟ್ಸ್. 2 7 9 5 23 29 15 19 31. ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿತ್ತು ಅದನ್ನ ಬರ್ಕೊಳ್ಳಿ. ಸೊ ಇವಾಗ ನೋಡಿ, ಐ ವ್ಯಾಲ್ಯೂ ಮೊದಲಿಂದ ಶುರು ಆದ್ರೆ ಗ್ಯಾಪ್ ಎಷ್ಟು ಅವ್ರು ಹೇಳಿರೋದು, 2 ಫೇಸ್ 2 ಅಲ್ಲಿ. ಸೊ ಜೆ ಇಲ್ಲಿ ಬರುತ್ತೆ. ಸೊ ಐ ಇಲ್ಲಿ 1 2 ಎರಡನೇ ಡಿಜಿಟ್ ಏನು, ಜೆ. ಈಗ ಕಂಪೇರ್ ಮಾಡಿ, 2 ಮತ್ತೆ 9, ಐ ವ್ಯಾಲ್ಯೂ ಜೆ ವ್ಯಾಲ್ಯೂಗಿನ ದೊಡ್ಡದಿದೆಯಾ, ಇಲ್ಲ. ಸೊ ಏನ್ ಮಾಡ್ಬೋದು, ಐ ಮತ್ತೆ ಜೆ ಅನ್ನ ನಾನು ಜಂಪ್ ಮಾಡ್ಬೋದು. ಐ 1 ಸ್ಟೆಪ್ ಜಂಪ್ ಆಗುತ್ತೆ, ಜೆ ಕೂಡ 1 ಸ್ಟೆಪ್. 7 5, ಐ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ ಜೆ ವ್ಯಾಲ್ಯೂ. ಸೊ ಐ ವ್ಯಾಲ್ಯೂ ಗ್ರೇಟರ್ ದೆನ್ ಜೆ ವ್ಯಾಲ್ಯೂ ಅಂದ್ರೆ ಸ್ವ್ಯಾಪ್. 7 ಜಾಗಕ್ಕೆ 5, 5 ಜಾಗಕ್ಕೆ 7. ನೆಕ್ಸ್ಟ್ ಐ ಮತ್ತೆ ಜೆ ಅನ್ನ ಜಂಪ್ ಮಾಡ್ಸೋಣ. ಐ ಮತ್ತೆ ಜೆ 9 23. ಸೊ ಇವಾಗ ನೋಡಿ 9 23, 9 ಈಸ್ ಲೆಸ್ ದೆನ್ 23. ಈಗ ಏನ್ ಮಾಡಿದೆ, ನಾನು ಸ್ವ್ಯಾಪ್ ಮಾಡಲಿಲ್ಲ. ಯಾಕೆ ಸ್ವ್ಯಾಪ್ ಮಾಡಲಿಲ್ಲ, ಐ ಈಸ್ ಲೆಸ್ ದೆನ್ ಜೆ. ಸೊ ಇವಾಗ ನಾನು ಪ್ರೀವಿಯಸ್ ಹೋದ್ರೆ ಗ್ಯಾಪ್ 2 ಇರೋದ್ರಿಂದ ಎರಡನೇ ಎಲಿಮೆಂಟ್ ಸಿಗುತ್ತೆ ನನಗೆ, ನಂಬರು 1 2. ಪ್ರೀವಿಯಸ್ ಹೋದಾಗ ಎಸ್ ಸಿಗುತ್ತೆ. ಆದ್ರೆ ಇಲ್ಲಿ ಏನಾಯ್ತು ಅಂತಂದ್ರೆ, ನಾನು ಮೊದಲನೇ ಸ್ಟೆಪ್ ಅಲ್ಲೇ ನಾನು ಸ್ವ್ಯಾಪ್ ಮಾಡಿಲ್ಲ. ಸೊ ಮೊದಲನೇ ಸ್ಟೆಪ್ ಅಲ್ಲೇ ನಾನು ಮುಂದೆ ಹೋಗ್ಬೇಕಾದ್ರೆ ಸ್ವ್ಯಾಪ್ ಮಾಡಲಿಲ್ಲ ಅಂತಂದ್ರೆ ಹಿಂದೆ ಹೋಗ್ಬೇಕಾದ್ರೆ ಸ್ವ್ಯಾಪ್ ಮಾಡಂಗಿಲ್ಲ. ಮುಂದೆ ಹೋಗ್ಬೇಕಾದ್ರೆ ಸ್ವ್ಯಾಪ್ ಮಾಡಲಿಲ್ಲ ಅಂತಂದ್ರೆ ಹಿಂದೆ ಹೋಗ್ಬೇಕಾದ್ರೆ ಸ್ವ್ಯಾಪ್ ಮಾಡಂಗಿಲ್ಲ. ಮುಂದೆ ಹೋಗ್ಬೇಕಾದ್ರೆ ಸ್ವ್ಯಾಪ್ ಮಾಡಿದ್ರೆ ಮಾತ್ರ ಹಿಂದೆ ಹೋಗ್ಬೇಕಾದ್ರೆ ಸ್ವ್ಯಾಪ್ ಮಾಡ್ಬೋದು. ಸೊ ತೋರಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಏನಾಯ್ತು, ನಾನು ಮುಂದೆ ಹೋಗ್ಬೇಕಾದ್ರೆ ಸ್ವ್ಯಾಪ್ ಮಾಡಿದ್ದೆ ಫಸ್ಟ್, ಅದಕ್ಕೋಸ್ಕರ ಹಿಂದೆ ಬಂದು ಸ್ವ್ಯಾಪ್ ಮಾಡಿದ್ದು. ಇಲ್ಲಿ ನಾನು ಸ್ವ್ಯಾಪ್ ಮಾಡಿಲ್ಲ ಇವರಿಬ್ರು, ಸೊ ನಾನು ಹಿಂದೆ ಬಂದು ಸ್ವ್ಯಾಪ್ ಮಾಡಂಗಿಲ್ಲ. ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾ ಹೋಗೋಣ. ಐ 1 ಪ್ಲೇಸ್ ಜಂಪ್, ಜೆ 1 ಪ್ಲೇಸ್ ಜಂಪ್. 7 29. ಸೊ 7 ಈಸ್ ಲೆಸ್ ದೆನ್ 29. ಸೊ ನಾನು ಸ್ವ್ಯಾಪ್ ಮಾಡಲ್ಲ, ಐಗಿನ 2 ಪ್ಲೇಸ್ ಹಿಂದೆ ಬರ್ತೀನಿ. ಯಾಕಂತಂದ್ರೆ ಗ್ಯಾಪ್ ಈಸ್ 2. ಸೊ ನಾನು ಮುಂದೆ ಹೋಗ್ಬೇಕಾದ್ರೆ ಸ್ವ್ಯಾಪ್ ಮಾಡಿಲ್ಲ ಅಂದ್ರೆ ಹಿಂದೆ ಬಂದು ನಾನು ಸ್ವ್ಯಾಪ್ ಮಾಡೋಕ್ಕಿಲ್ಲ. ನೆಕ್ಸ್ಟ್ ಐ ಮತ್ತೆ ಜೆ ಇನ್ಕ್ರಿಮೆಂಟ್ ಆಗುತ್ತೆ. ಐ ಜೆ ನೋಡಿ, 23 ಈಸ್ ಗ್ರೇಟರ್ ದೆನ್ 15. ಎಸ್. ಸೊ ಇವಾಗ ಏನ್ ಮಾಡಬೇಕು, ಐ ವ್ಯಾಲ್ಯೂ ಜೆ ವ್ಯಾಲ್ಯೂಗಿನ ದೊಡ್ಡದಿರೋದ್ರಿಂದ ಚೇಂಜ್ ಮಾಡಬೇಕು, ಸ್ವ್ಯಾಪ್. ಸೊ ಇವಾಗ ಮುಂದೆ ಸ್ವ್ಯಾಪ್ ಮಾಡಿರೋದ್ರಿಂದ ಹಿಂದೆ ಹುಡ್ಕೊಂಡು ಹೋಗ್ತೀನಿ, ಏನಾದರೂ ಸ್ವ್ಯಾಪ್ ಮಾಡ್ಬೋದಂತ. 2 ಡಿಜಿಟ್, ಯಾಕಂತಂದ್ರೆ ಗ್ಯಾಪ್ ಈಸ್ 2 1 2. ಇವಾಗ ಈ ಡಾಟ್ ವ್ಯಾಲ್ಯೂ ಏನಿದೆ 9, ಐ ವ್ಯಾಲ್ಯೂ ಏನಿದೆ 15. ಸೊ ಇನ್ಕ್ರೀಸಿಂಗ್ ಆರ್ಡರ್ ನೋಡಿದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಇದೆಯಾ, ಹಿಂದೆ ಇರೋ ವ್ಯಾಲ್ಯೂ ಮುಂದೆ ಇರೋ ವ್ಯಾಲ್ಯೂಗಿಂತ ಚಿಕ್ಕದು. ಸೊ ಇನ್ಕ್ರೀಸಿಂಗ್ ಆರ್ಡರ್ ಇದೆ. ಸೊ ಏನು ಮಾಡಲ್ಲ, ಏನಾದ್ರೂ ಡಿಫ್ರೆಂಟ್ ಇದ್ರೆ ಮಾತ್ರ ನಾವು ಸ್ವ್ಯಾಪ್ ಮಾಡಬೇಕು. ಇನ್ಕ್ರೀಸಿಂಗ್ ಆರ್ಡರ್ ಇದ್ರೆ ಏನು ಮಾಡಂಗಿಲ್ಲ. ಈಗ ನೆಕ್ಸ್ಟ್ ಜಂಪ್ ಆಗೋಣ. ಐ ಜೆ ಕೂಡ 1 ಜಂಪ್. 29 19, ಐ ವ್ಯಾಲ್ಯೂ ಜೆ ವ್ಯಾಲ್ಯೂಗಿನ್ನ ದೊಡ್ಡದು. ಸೊ ಸ್ವ್ಯಾಪ್ 19 29. ಸೊ ಇವಾಗ ನಾವು ಮುಂದೆ ಸ್ವ್ಯಾಪ್ ಮಾಡಿರೋದ್ರಿಂದ ಹಿಂದೆ ಸ್ವ್ಯಾಪ್ ಮಾಡ್ಬೋದಾ ಅಂತ ನೋಡ್ತೀವಿ. 1 2. ಸೊ ಡಾಟ್ ಅಲ್ಲಿ ಇರುವಂತ ವ್ಯಾಲ್ಯೂ ಏನು 7. ಇದು ಐ ವ್ಯಾಲ್ಯೂ 19. ಇನ್ಕ್ರೀಸ್ ಆಗ್ತಿದೆಯಾ ವ್ಯಾಲ್ಯೂ, ಸೊ ಇನ್ಕ್ರೀಸ್ ಆಗ್ತಿದೆ, ಏನು ಮಾಡಲ್ಲ.
ನೆಕ್ಸ್ಟ್ ಐ ವ್ಯಾಲ್ಯೂ ಜೆ ವ್ಯಾಲ್ಯೂನ ಜಂಪ್ ಮಾಡಿ, ಐ ವ್ಯಾಲ್ಯೂ ಜೆ ವ್ಯಾಲ್ಯೂ 23 ಇಸ್ ಲೆಸ್ ದೆನ್ 31. ಸೊ ಇವಾಗ ಏನಾಯ್ತು, ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ಇಲ್ಲಿ ಸ್ವಾಪ್ ಮಾಡಲ್ಲ ಅಂದ್ರೆ ಹಿಂದೆ ಬರುವಂತ ಅವಶ್ಯಕತೆ ಏನೂ ಇಲ್ಲ. ಜೆ ಏನಾಯ್ತು, ಲಾಸ್ಟ್ ಎಲಿಮೆಂಟಿಗೆ ಹೋಯ್ತು. ಜೆ ಲಾಸ್ಟ್ ಎಲಿಮೆಂಟಿಗೆ ಹೋದ್ರೆ ನಾವು ಫೇಸ್ ಅನ್ನ ಚೇಂಜ್ ಮಾಡಬೇಕು. ನೆಕ್ಸ್ಟ್ ಫೇಸಿಗೆ ಹೋಗೋಣ, ಫೇಸ್ ನಂಬರ್ 3. ಸೊ ಇವಾಗ ಏನಾಗುತ್ತೆ, ಗ್ಯಾಪ್ ಡಿಕ್ರೀಸ್ ಆಗುತ್ತೆ. ಪ್ರೀವಿಯಸ್ ಅಲ್ಲಿ ಗ್ಯಾಪ್ ಎಷ್ಟಿತ್ತು, 2. ಸೊ 2 ಡಿವೈಡೆಡ್ ಬೈ 2 ಅಂತ ಅಂದ್ರೆ 1, ಒಂದೊಂದೇ ಗ್ಯಾಪ್ ಇರುತ್ತೆ. ಸೊ ಇವಾಗ ಏನಾಯ್ತು, ಅಡ್ಜಸೆಂಟ್ ಆಗಿ ಬಂತು ನೋಡಿ, ಇನ್ಸರ್ಷನ್ ಸಾರ್ಟ್ ಆದಾಗ ಆಯ್ತು, ಅಷ್ಟೇ ಸಿಂಪಲ್. ಸೊ ವ್ಯಾಲ್ಯೂಗಳನ್ನ ಕಾಪಿ ಮಾಡ್ಕೊಳ್ಳಿ. ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಅಪ್ಡೇಟೆಡ್ 7, 15, 19, 23, 29, 31. ಇವಾಗ ನಾನು ಹೇಳಿದೆ ಐ ಇಲ್ಲಿಂದ ಸ್ಟಾರ್ಟ್ ಆದ್ರೆ ಜೆ ಅದ್ರ ಪಕ್ಕದಿಂದನೇ ಶುರು ಆಗುತ್ತೆ. ಯಾಕೆ, ಒಂದೇ ಒಂದು ಗ್ಯಾಪ್ 1 ಅಷ್ಟೇ, 0 ಇಂದ ಶುರು ಆಗೋದಲ್ಲ 1. ಸೊ ಇವಾಗ ಕಂಪೇರ್ ಮಾಡಿ 2, 5. 2 ಈಸ್ ಲೆಸ್ ದೆನ್ 5. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ಇನ್ಕ್ರೀಸಿಂಗ್ ಆರ್ಡರ್, ಐ ವ್ಯಾಲ್ಯೂ ಏನಾದರೂ ಜೆ ಗಿಂತ ಜಾಸ್ತಿ ಇದ್ರೆ ಮಾತ್ರ ಸ್ವಾಪ್ ಮಾಡಬೇಕು. ಇಲ್ಲಿ ಕಡಿಮೆ ಇದೆ, ಸ್ವಾಪ್ ಮಾಡೋದಿಲ್ಲ. ಮುಂದೆ ಹೋಗ್ತೀನಿ, ಐ ಜೆ. ಸೊ 5 ಮತ್ತೆ 9, ಐ ಈಸ್ ಲೆಸ್ ದೆನ್ ಜೆ. ಸೊ ಏನು ಮಾಡೋಂಗಿಲ್ಲ, ಮುಂದೆ ಹೋಗ್ಬೇಕು, ಐ ಜೆ. ಸೊ ಇವಾಗ ಏನಾಯ್ತು, ಐ ಈಸ್ ಗ್ರೇಟರ್ ದೆನ್ ಜೆ. ಐ ಈಸ್ ಗ್ರೇಟರ್ ದೆನ್ ಜೆ ಅಂತಂದ್ರೆ ಸ್ವಾಪ್. 9 ಇಲ್ಲಿ ಹೋಯ್ತು, 7 ಇಲ್ಲಿ ಬಂತು. ಇವಾಗ ಅದರ ಹಿಂದೆ ಪ್ರೀವಿಯಸ್ ನೋಡಬೇಕು, ಗ್ಯಾಪ್ ಎಷ್ಟು, 1. ಸೊ ಗ್ಯಾಪ್ ಅನ್ನ ನೋಡ್ತೀನಿ, 1. ಸೊ 5 ಈಸ್ ಲೆಸ್ ದೆನ್ 7. ಇನ್ಕ್ರೀಸ್ ಆಗ್ತಿದ್ಯಾ ಮುಂದೆ ಹೋದಂಗೆ. ಸೊ ಏನು ಮಾಡಲ್ಲ, ನಾನು ಏನಾದ್ರೂ ಮುಂದೆ ಸ್ವಾಪ್ ಆದ್ರೆ ಮಾತ್ರ ಹಿಂದೆ ಸ್ವಾಪ್ ಮಾಡಬೇಕು. ಐ ಮತ್ತೆ ಜೆ ಮತ್ತೆ ಇನ್ಕ್ರಿಮೆಂಟ್, ಐ ಜೆ. 9 ಲೆಸ್ ದೆನ್ 15. ಸೊ ಏನು ಮಾಡಂಗಿಲ್ಲ, ಮುಂದೆ ಹೋಗ್ಬೇಕು, ಐ ಜೆ. 15 ಲೆಸ್ ದೆನ್ 19. ಎಸ್, ಮುಂದಕ್ಕೆ ಹೋಗ್ಬೇಕು, ಏನು ಮಾಡಂಗಿಲ್ಲ, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲೇ ಇದೆ, ಐ ಜೆ. 19, 23, ಐ ಈಸ್ ಲೆಸ್ ದೆನ್ ಜೆ, ಮುಂದಕ್ಕೆ ಹೋಗ್ಬೇಕು, ಐ ಜೆ. 23 ಲೆಸ್ ದೆನ್ 29, ಮುಂದೆ ಹೋಗ್ಬೇಕು, ಐ ಜೆ. 29 ಲೆಸ್ ದೆನ್ 31. ಸೊ ಇವಾಗ ಏನಾಯ್ತು, ಗ್ಯಾಪ್ 1 ಏನಿರುತ್ತೆ ಅದೇ ಫೇಸ್ ಅಲ್ಲಿ ನಮ್ಮ ಆನ್ಸರ್ ಕೊನೆಗೆ ಬರುತ್ತೆ. ನೋಡಿ, ಕೊನೆಯ ಆನ್ಸರ್ ಇಷ್ಟೇ ಅಲ್ವಾ, ಅಪ್ಡೇಟೆಡ್ ಜೆ ಲಾಸ್ಟಿಗೆ ಹೋದಾಗ ನೋಡಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ ಅಂತ. 2, 5, 7, 9, 15, 19, 23, 29, 31 ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಿಕ್ತು ನಮಗೆ. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಕ್ಕೆ ಹೇಳಿದ್ರು, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿದ್ವಿ. ಇನ್ಸರ್ಷನ್ ಸಾರ್ಟ್ ಗಿನ್ನ ಕಡಿಮೆ ಸ್ಟೆಪ್ಸ್ ಅಲ್ಲಿ ನಾವು ಸಾರ್ಟ್ ಮಾಡಿದ್ವಿ. ನೋಡಿ ಎಷ್ಟು, ಫೇಸ್ 1, ಫೇಸ್ 2, ಫೇಸ್ 3. ನಾನು ಹೇಳಿದೆ ಜೆಗೆ ಹೋದ ತಕ್ಷಣ ನೆಕ್ಸ್ಟ್ ಫೇಸಿಗೆ ಜಂಪ್ ಆಗಬೇಕು. ಫಸ್ಟ್ ಗ್ಯಾಪ್ ಯಾವ ರೀತಿ ಇರುತ್ತೆ, n/2. ನೆಕ್ಸ್ಟ್ ಯಾವ ರೀತಿ ಡಿಕ್ರೀಸ್ ಆಗ್ತಾ ಬರುತ್ತೆ, ಗ್ಯಾಪ್ ಎಷ್ಟಿರುತ್ತೆ ಅದನ್ನು ಡಿವೈಡ್ ಬೈ 2, ಗ್ಯಾಪ್ ಎಷ್ಟಿರುತ್ತೆ ಅದನ್ನು ಡಿವೈಡ್ ಬೈ 2. ನೆಕ್ಸ್ಟ್ ಫೇಸ್ಗಳಿಗೆ ನೆಕ್ಸ್ಟ್ ಕಂಪೇರ್ ಯಾವ ರೀತಿ ಮಾಡಬೇಕು, ಗ್ಯಾಪ್ ರೀತಿ ಕಂಪೇರ್ ಮಾಡ್ತಾ ಹೋಗ್ತೀವಿ. ಕೇವಲ ಮುಂದೆ ಅಲ್ಲ, ಹಿಂದೆ ಕೂಡ ಕಂಪೇರ್ ಮಾಡಬೇಕು. ಆಮೇಲೆ ನಾವು ಮುಂದೆ ಹೋಗ್ಬೇಕಾದ್ರೆ ನಾವು ಕಂಪೇರ್ ಮಾಡ್ತಿರ್ತೀವಲ್ಲ, ಅವಾಗ ಸ್ವಾಪ್ ಮಾಡಿದ್ರೆ ಮಾತ್ರ ನಾವು ಹಿಂದ್ಗಡೆ ಬಂದು ಕಂಪೇರ್ ಮಾಡಿ ಸ್ವಾಪ್ ಮಾಡ್ಬೋದು. ಮುಂದೆ ಹೋಗ್ಬೇಕಾದ್ರೆ ನಾನು ಕಂಪೇರ್ ಮಾಡಬೇಕಾದ್ರೆ ಸ್ವಾಪ್ ಮಾಡಿಲ್ಲ ಅಂತಂದ್ರೆ ಹಿಂದೆ ಬಂದು ನಾನು ಸ್ವಾಪ್ ಮಾಡಂಗಿಲ್ಲ. ಸೊ ಅರ್ಥ ಆಗಿದೆ ಕಾನ್ಸೆಪ್ಟ್ ಅಂತ ಅನ್ಕೊಂತೀನಿ. ಇನ್ನೂ ಜಾಸ್ತಿ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದೆರಡು ಸಲ ನೋಡಿ, ಅರ್ಥ ಆಗ್ತಾ ಹೋಗುತ್ತೆ. ಏನಾದ್ರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.